ಸೊ ನಾವಿವಾಗ ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಲ್ಯಾವೆಂಡರ್ ಫಾರ್ಮ್ಗೆ. ಸೊ ಈ ಲ್ಯಾವೆಂಡರ್ ಫಾರ್ಮು ಹೇಗಿರುತ್ತೆ, ಏನು, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಇದಕ್ಕೆ ಬರೋದಕ್ಕೆ ನಾನು 3 ವರ್ಷ ಕಾದಿದ್ದೀನಿ. ಹೋದ ವರ್ಷ ಆಗಿರಲಿಲ್ಲ, ನನ್ನ ಯುಕೆಗೆ ಬಂದು 3 ವರ್ಷ ಆಗಿದ್ರು ಇಲ್ಲಿವರೆಗೂ ನನ್ನ ಕೈಲಿ ಆಗಿರಲಿಲ್ಲ ಬರೋದಕ್ಕೆ. ಬಟ್ ಇವಾಗ ಈ ವರ್ಷ ಸಮ್ಮರಿಗೆ, ಬಿಕಾಸ್ ಸೆಂಟ್ರಲ್ ಲಂಡನ್ನಿಂದ ಜಸ್ಟ್ 1 ಅವರು ಈ ಪ್ಲೇಸ್ಗೆ. ಸೊ ನೋಡೋಣ ಬನ್ನಿ ಸೆಂಟ್ರಲ್ ಲಂಡನ್ನಿಂದ ಹೇಗೆ ಬರೋದು ಅಂತ. ನಾವು ಫಸ್ಟು ಲಂಡನ್ ಕಿಂಗ್ಸ್ ಕ್ರಾಸ್ ಸ್ಟೇಷನಿಂದ ಸ್ಟೀವನೇಜ್ಗೆ ಟ್ರೈನ್ ತೊಗೊಂಡ್ವಿ. ಸೊ ಅಲ್ಲಿಂದ ನಮಗೆ 20 ಪೌಂಡ್ ಆಯಿತು. ಫಸ್ಟೇ ಬುಕ್ ಮಾಡಿದ್ವಿ ಡೇ ಬಿಫೋರ್. ನೀವೇನಾದರೂ 1 ವೀಕ್ or 2 ವೀಕ್ ಬಿಫೋರ್ ಬುಕ್ ಮಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ನಾವಿವಾಗ ಸ್ಟೀವನೇಜ್ ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದೀವಿ. ಸೊ ಫಸ್ಟು ಕಾಫಿ ಆರ್ಡರ್ ಮಾಡಿದ್ವಿ. ಕಾಫಿ ಬರ್ತಾ ಇದೆ. ಕಾಫಿ ಕುಡ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಸ್ಟೇಷನ್ ಒಳಗಡೆನೆ ಕಾಫಿ ಇದೆ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಸ್ಟೇಷನ್ ಒಳಗಡೆ ಕಾಫಿ. ಇದು ಒಂದು ಸ್ಟೇಷನ್ ಔಟ್ ಸೈಡು. ನಾವು ಈ ಸೈಡಿಂದ ಆ ಸೈಡಿಗೆ ಹೋದರೆ ನಮಗೆ ಮಾಲ್ಸ್ ಆಗಲಿ ಕೆಲವೊಂದು ಪ್ಲೇ ಏರಿಯಾಸ್ ಆಗಲಿ ಇದೆ. ಸೊ ಅಲ್ಲಿ ಕೂಡ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಫಸ್ಟು ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಹೋಗ್ಬಿಟ್ಟು ದೆನ್ ಇಲ್ಲಿಗೆ ಬರೋಣ. ಸೊ ನಾವು ಫಸ್ಟು ಬಸ್ ಸ್ಟಾಪಿಗೆ ಹೋಗಬೇಕು. ಸೊ ಬಸ್ ಸ್ಟಾಪು ಇದು ಬಂದು ಸ್ಟಾಪ್ ಎನ್ ಅಂತ. ಸೊ ಇಲ್ಲಿ 9A ಬಸ್ ತಗೋಬೇಕು. ಡೋಂಟ್ ಫರ್ಗೆಟ್, ಈ ಬಸ್ ಬಂದ್ಬಿಟ್ಟು 1 ಅವರ್ಗೆ ಒಂದೇ ಇರೋದು. ಸೊ ಬಸ್ ಪಾಸ್ ತೊಗೋಬೇಕನ್ನೋ ಅವಶ್ಯಕತೆ ಏನಿರಲ್ಲ, ಟ್ಯಾಪ್ ಮಾಡ್ಬೋದು. ಜಸ್ಟ್ 2 ಪೌಂಡು. ಬಟ್ ನೀವು ಯಾವ ಸ್ಟಾಪ್ ಅಂತ ಹೇಳಬೇಕಾಗತ್ತೆ. ಸೊ ನಾವು ಹೋಗ್ತಿರೋ ಸ್ಟಾಪ್ ಬಂದ್ಬಿಟ್ಟು ದ ಗ್ರೀನ್ ಅಂತ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಜಸ್ಟ್ 5 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಇದು ಬಂದ್ಬಿಟ್ಟು 35 ಮಿನಿಟ್ಸ್ ಡ್ರೈವ್ ಇರುತ್ತೆ. ಸೊ 35 ಮಿನಿಟ್ಸ್ ಟ್ರಾವೆಲ್ ಮಾಡಿ ಅದಾದ್ಮೇಲೆ 5 ಮಿನಿಟ್ಸ್ ವಾಕ್ ಮಾಡಬೇಕು. ಸೊ ಈ ಬಸ್ಸದು ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ಲಂಡನ್ ಒಳಗಡೆ ಬಸ್ ಡ್ರೈವರ್ಸು ಒಂದು ಸ್ವಲ್ಪ ಮೂಡಿಯಾಗಿರ್ತಾರೆ. ಬಟ್ ಹೊರಗಡೆ ಅಂತೂ ಸಖತ್ತು ಫ್ರೆಂಡ್ಲಿ ಆಗಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ನಾವು ಎಲ್ಲೋಗ್ಬೇಕು ಅಲ್ಲೇ ಸ್ಟಾಪ್ ಮಾಡಿ, ತುಂಬ ಕಮ್ಮಿ ಜನ ಇದ್ರಂತೂ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅವ್ರು ನೆನ್ಪಿಟ್ಕೊತಾರೆ ಯಾರು ಯಾವ ಸ್ಟಾಪ್ ಕೇಳಿದ್ರು ಅಂತ. ಸೊ ಇಟ್ಸ್ ವೆರಿ ನೈಸ್ ಅಲ್ಲ. ಸೊ ಫೈನಲಿ ಬಸ್ ಇಳಿದ್ವಿ. ಇಳಿದು ಬಂದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಾಲುವೆ. ಸೊ ನಮ್ಮೂರಲ್ಲಿ ಇದೇ ತರ ಕಾಲುವೆಗಳು ಎಲ್ಲಾ ಕಡೆ ಹರಿತಾ ಇತ್ತು. ಸೊ ಲಂಡನ್ ಒಂಥರ, ಲಂಡನಲ್ಲೂ ಕಾಲುವೆಗಳಿವೆ ಅಪ್ಪ, ಏನ್ ಸಖತ್ತಾಗಿದೆಲ್ಲ. ಸೊ 5 ಮಿನಿಟ್ಸ್ ವಾಕ್ ಇದೆ. ಬನ್ನಿ ವಾಕ್ ಮಾಡ್ಕೊಂಡು ಆ ನೇಚರ್ನ ನೋಡ್ಕೊಂಡು ಹೋಗೋಣ. ಲ್ಯಾವೆಂಡರ್ ಫಾರ್ಮ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ. ಈಗ ನಾನು ಇಷ್ಟಪಡ್ತಿದ್ದೀನಿ ಅಂದರೆ ಅಷ್ಟು ಫೇವ್ರೇಟ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಅಷ್ಟು ಫೇವ್ರೇಟ್ ನನಗೆ, ಬಿಕಾಸ್ ನನಗೆ ನನ್ನ ಫೇವ್ರೇಟ್ ಕಲರ್ ಬಂದು ಪರ್ಪಲ್. ಸೊ ನನಗೆ ಲ್ಯಾವೆಂಡರ್ಸ್ ಅಂದರೆ ತುಂಬ ಇಷ್ಟ. ಸೊ ಆ ಸ್ಮೆಲ್ ಆಗಲಿ ಇದಾಗಲಿ ಸಖತ್ತಿರುತ್ತೆ ಮಾತ್ರ. ಸೊ ಇವಾಗ ನಾನು ಲ್ಯಾವೆಂಡರ್ ಫಾರ್ಮ್ಗೆ ಹೋಗ್ತಿರೋದು ನನಗೆ ತುಂಬ ಖುಷಿ ಆಗ್ತದೆ. ಸೊ ಇಲ್ಲಿ ಲಂಡನ್ ಸುತ್ತ ಇರೋದು ಇದು ಒಂದೇ ನಿಯರ್ ಬೈ ಲ್ಯಾವೆಂಡರ್ ಫಾರ್ಮು. ಇನ್ನೊಂದಿದೆ ಸ್ವಲ್ಪ ದೂರ ಇದೆ. ಸೀರಿಯಸ್ ಆಗಿ ಹೇಳ್ತೀನಿ, ನಿಮಗೆ ಇರೋದು 2 ತಿಂಗಳು. ಅದು ಇವಾಗ ಆಲ್ರೆಡಿ ಆಗಸ್ಟ್ ಬಂದಿದೆ. ಸೊ ನಿಮ್ಗಿರೋದು ಒಂದೇ 1 ತಿಂಗಳು. ನಿಮ್ಮ ಕೈಲಾದರೆ ಬಂದು ವಿಸಿಟ್ ಮಾಡಿ. ಇಲ್ಲ ನೆಕ್ಸ್ಟ್ ಇಯರಿಗೆ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ. ಎಲ್ಲ ಫೋಟೋಸು ವೀಡಿಯೋಸ್ನ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸ್ಟಾರ್ಟಿಂಗ್ ಆಫ್ ದ ಜೂನಲ್ಲಿ ಬರೋಕ್ಕೆ ಹೋಗ್ಬೇಡಿ, ಬಿಕಾಸ್ ಇದು ಯಾವುದೂ ಅರಳಿರಲ್ಲ. ಸೊ ಜುಲೈ ಅಥವಾ ಆಗಸ್ಟಲ್ಲಿ ಬಂದರೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಹಾರ್ಸ್ ನೋಡಿ ಸಕ್ಕದಾಗಿ ಇಟ್ಟಿದ್ದಾರೆ. ಇಲ್ಲೇನೆ ಹಾರ್ಸ್ಗಳೆಲ್ಲ ಹೋಗ್ತಾ ಇವೆ. ತುಂಬ ಚೆನ್ನಾಗಿದೆ ಮಾತ್ರ. ನಾವಿವಾಗ ಆ್ಯಕ್ಚುಲಿ ಲ್ಯಾವೆಂಡರ್ ಫಾರ್ಮ್ ಒಳಗಡೆ ಬಂದಿದ್ದೀವಿ. ಸೊ ನೋಡೋಣ ಬನ್ನಿ. ಆ್ಯಕ್ಚುಲಿ ಬೆಳಗ್ಗೆ ಬಂದ್ವಲ್ಲ, ಏನೂ ತಿಂದಿರಲಿಲ್ಲ. ಸೊ ಕೇಳೋಣ ಅಂತ ಬಂದಿದ್ದೀವಿ, ಏನಾದ್ರು ಊಟ ಸಿಗುತ್ತಾ ಅಂತ. Sorry, do you have only the tea, coffee? You have anything like for breakfast or something? So for now we don't start doing food until like 11:30. Till 11:30. By after that is there. Okay.
ಸೊ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಬ್ರೇಕ್ಫಾಸ್ಟ್ ಕೇಳಿದ್ವಿ, ಬಟ್ 11 ಸ್ಟಾರ್ಟ್ ಆಗುತ್ತಂತೆ. ಸೊ ಇವ್ರದ್ದೇ ಒಂದು ಫಾರ್ಮ್ ಇಟ್ಟಿದ್ದಾರೆ. ಸೊ ಲ್ಯಾವೆಂಡರ್ದು ಶ್ಯಾಂಪೂ, ಸೊ ಲ್ಯಾವೆಂಡರ್, ಯಾರಿಗೆಲ್ಲ ಲ್ಯಾವೆಂಡರ್ ಸ್ಮೆಲ್ ಇಷ್ಟ, ನನಗಂತೂ ತುಂಬ ಇಷ್ಟ. ಸೊ ಹೋಗಬೇಕಾದ್ರೆ ಅಟ್ಲೀಸ್ಟ್ ಐ ಹ್ಯಾವ್ ಟು ಟೇಕ್ ಸಮ್ ಪರ್ಫ್ಯೂಮ್. ಸೊ ಏನಾದ್ರು ಇದೆ. ಸೊ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಎಲ್ಲ ಥರ ಐಟಮ್ಸು ಇಟ್ಟಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಟೀ ಟವಲ್ಸ್ ಎಲ್ಲ, ಕ್ಲಾತ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಟ್ಸ್ ನೈಸ್. ಇದೆಲ್ಲ ಬಂದಿರೋದೆಲ್ಲ ಸೊ ನೋಡೋದ್ರೆಲ್ಲ ಈ ಥರನೇ ಒಂದೊಂದು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ರಾ ಗಮ್ ಅಂತ ಇದೆ ಮಾತ್ರ. ಸೊ ಬನ್ನಿ ನಮ್ ಲ್ಯಾವೆಂಡರ್ ಫಾರ್ಮ್ಗೆ ಹೋಗೋಣ, ಹೆಂಗಿದೆ ನೋಡೋಣ. ಅಪ್ಪ, ಎಂಟ್ರ್ ಆಗಿದ ತಕ್ಷಣನೇ ಗಮ್ ಅಂತ ಇದೆ ಮಾತ್ರ ಸ್ಮೆಲ್ಲು. ಸೀರಿಯಸ್ಲಿ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಲ್ಯಾವೆಂಡರ್ ಫಾರ್ಮ್. ಸೊ ಖುಷಿ ಆಗುತ್ತೆ. ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಬನ್ನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಬೆಳಗ್ಗೆ ಇದು ಓಪನ್ ಆಗಿದ ತಕ್ಷಣ ಬಂದಿದೀವಿ. 9 o'clockಗೆ ಓಪನ್ ಆಗುತ್ತಿದ್ದು, 8 o'clock ಒಂದೊಂದ್ಸತಿ ಓಪನ್ ಆಗುತ್ತೆ. ಬಟ್ ಟೈಮಿಂಗ್ಸ್ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಬೆಳಗ್ಗೆನೆ ಬನ್ನಿ. ಲಿಟ್ರಲಿ ಯಾರು ಇರಲ್ಲ, ಫೋಟೋ ಶೂಟಿಂಗ್ ಸಕ್ಕದಾಗಿರುತ್ತೆ. ಯಾರು ಇಲ್ಲದೆ ಏನ್ ಡಿಸ್ಟರ್ಬ್ ಇರಲ್ಲ. ಸೊ ನೀವು ಆರಾಮಾಗಿ ನಿಮ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೊರಡ್ಬೋದು. ಆಕ್ಚುಲಿ ಇಲ್ಲಿ ಅವ್ರದ್ದು ಮ್ಯೂಸಿಯಮ್ಮು ಮತ್ತೆ ಅವ್ರ ಪ್ಲೇ ಏರಿಯಾ ಎಲ್ಲ ಇದೆ. ಆಕ್ಚುಲಿ ಇಲ್ಲಿ ಏನೇನ್ ಲ್ಯಾವೆಂಡರ್ ಹೇಗ್ ಮಾಡ್ತಾರೆ ಅದೆಲ್ಲ ಮ್ಯೂಸಿಯಂ ಅಲ್ಲಿ ಹೇಳ್ತಾರೆ. ಸೊ ಇವ್ರದೊಂದು ಕಾನ್ಸರ್ಟ್ಸ್ ಕೂಡ ಇರುತ್ತೆ. ಸೊ ಈವ್ನಿಂಗು ಅದರ ಕಾನ್ಸರ್ಟ್ಸ್ ಇರುತ್ತೆ. ಸೊ ನೋಡ್ಕೊಳಂಗಿದ್ರೆ ನೋಡ್ಕೋಬಹುದು. ನೋಡಿ ಇವರೆಲ್ಲ ಫುಲ್ ನೋಡಿ ಫಾರ್ಮ್ ಹೆಂಗ್ ಮಾಡ್ತಿದ್ದಾರೆ ನೋಡಿ. ಸೊ ಇದೇ ತರ ಅವ್ರ ಫಾರ್ಮಿಂಗ್ ಎಲ್ಲ ಸ್ಟಾರ್ಟ್ ಮಾಡೋದು. ಸೊ ಚೆನ್ನಾಗಿ ಮಾಡ್ತಿದ್ದಾರೆ, ಗಮ್ಮಂತಿದೆ. ಒಟ್ಟಿನಲ್ಲಿ ನನ್ಗ ಸ್ಮೆಲ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಇದು ಬನ್ನಿ, ಟಿಕೆಟ್ ಕೊಟ್ಬಿಟ್ಟು ಎಂಟ್ರಿ ಆಗೋಣ ಫಸ್ಟ್. ಟಿಕೆಟ್ ಕೊಡ್ಸೋಣ. ಹಾಯ್, ಸಿಗೋಚ್ಚು. ಸೊ ಟಿಕೆಟ್ಸ್ ತಗೊಂಡ್ವಿ, ಇವಾಗ ಟಿಕೆಟ್ಸ್ ಆಯ್ತು. ಸೊ ನೆಕ್ಸ್ಟ್ ಇವಾಗ ನಾವು ನಮ್ ಲ್ಯಾವೆಂಡರ್ ಫಾರ್ಮ್ಗೆ ಹೋಗಿ ಸಕ್ಕದಾಗಿ ಫೋಟೋ ಶೂಟು, ವಿಡಿಯೋ ಶೂಟು ಅಷ್ಟೇ ಬಾಕಿ ಇರೋದು. ಸೊ ನಮ್ ಲ್ಯಾವೆಂಡರ್ ಫಾರ್ಮ್ ನ ತೋರಿಸ್ತೀನಿ ಬನ್ನಿ. ಸೊ ಟಿಕೆಟ್ಸ್ ನ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬೇಕು. ಇಲ್ಲಿ ಅವರು ಆಕ್ಚುಲಿ ತುಂಬಾ ಸತಿಗೆ ನಿಮ್ಗೆ ನೋ ಅಂತಾನೆ ಅಂತಾರೆ, ಬಿಕಾಸ್ ತುಂಬಾ ರೇರ್ ಕೇಸಲ್ಲಿ ಇಲ್ಲಿ ನಿಮ್ಗೆ ಟಿಕೆಟ್ ಸಿಗುತ್ತೆ. ಬಟ್ ಇಫ್ ಇನ್ ಕೇಸ್ ಅವತ್ತಿನ ದಿನ ಬಿಸಿ ಇಲ್ಲ ಅಂದ್ರೆ, ಸೊ ಯಾವತ್ ಬಿಸಿ ಇರುತ್ತೆ ಯಾವತ್ ಬಿಸಿ ಇರಲ್ಲ ನಮ್ಗೆ ಗೊತ್ತಾಗಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಹೆಂಗ್ ಜನ ಬರ್ತಾರೆ ಅಂತ. ಸೊ ಹೇಳಕ್ಕಾಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲಿ 100 to 150 ಮೆಂಬರ್ಸ್ ನ ಅಲೌ ಮಾಡ್ತಾರೆ ಅಷ್ಟೇ ಒಂದು ದಿನದಲ್ಲಿ. ಸೊ ಅದ್ರ ಮೇಲೆ ಜಾಸ್ತಿ ಮಾಡಲ್ಲ ಅಂತ ಕೇಳ್ಪಟ್ಟಿದೀನಿ. ಸೊ ಹಾಗೆ ತುಂಬಾ ಜನ ಜಾಸ್ತಿ ಇದ್ದಾಗ್ಲೂ ಅಷ್ಟೇ ಸ್ವಲ್ಪ ಬೇಗ ಕಳ್ಸೋದಕ್ ನೋಡ್ತಾರೆ. ಸೊ ನೀವು ಆದಷ್ಟು ನೀವು ನಿಮ್ ಟಿಕೆಟ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಜಾಸ್ತಿ ಹೊತ್ತು ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬನ್ನಿ ತೋರಿಸ್ತೀನಿ. ಹಾಗೆ ನೋಡಿ, ಇದು ಲ್ಯಾವೆಂಡರ್ ಫಾರ್ಮ್ ಏನ್ ಸಕ್ಕತ್ತಾಗಿದೆಲ್ಲ. ಆಕ್ಚುಲಿ ಇದು ಲ್ಯಾವೆಂಡರ್ ಫಾರ್ಮ್ ಒಂದೇ ಅಲ್ಲ, ಆ ಕಡೆ ಸನ್ಫ್ಲವರ್ ಕೂಡ ಇದೆ. ಅದು ಸನ್ಫ್ಲವರ್ ಫಾರ್ಮು. ಆಕ್ಚುಲಿ ಲ್ಯಾವೆಂಡರ್ ಸನ್ಫ್ಲವರ್ ಎರಡು ಮಾಡಿದ್ದಾರೆ. ಸೊ ನಾವು ಫಸ್ಟ್ ಲ್ಯಾವೆಂಡರ್ ಫಾರ್ಮ್ ನ ಎಕ್ಸ್ಪ್ಲೋರ್ ಮಾಡೋಣ. ಫುಲ್ ಸೊ ಹೇಗ್ ಕಲ್ಟಿವೇಟ್ ಮಾಡ್ತಾರೆ ನೋಡಿ, ಇದೇ ಅವರ ಕಲ್ಟಿವೇಶನ್ಗೆ ನಮ್ ಟ್ರ್ಯಾಕ್ಟರ್ಗಳು ನೋಡಿದೆ ಅನಿಸ್ತಾ ಇದೆ. ನಮ್ ಟ್ರ್ಯಾಕ್ಟರ್ಗಿನ್ನ ದೊಡ್ಡದಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಟ್ರ್ಯಾಕ್ಟರ್, ಬಿಕಾಸ್ ದೊಡ್ಡ ಫೀಲ್ಡ್ ಆಫ್ ಕೋರ್ಸ್. ಸೊ ಚೆನ್ನಾಗಿದೆ. ಕಲ್ಟಿವೇಶನ್ ಮಾತ್ರ ಇವೆಲ್ಲ ಯೂಸ್ ಮಾಡ್ತಿದ್ದಾರೆ. ಸೊ ಹಾಗೆ ಆಕ್ಚುಲಿ ಇಲ್ಲಿ ಫುಡ್ ಕಿಚನ್ ಎಲ್ಲ ಓಪನ್ ಇರುತ್ತೆ. ಬಟ್ ಎಲ್ಲ ಅವ್ರು ಹೇಳಿರೋದು 11 o'clock ಮೇಲೆ ಕಿಚನ್ ಎಲ್ಲ ಓಪನ್ ಆಗುತ್ತೆ. ಸೊ ನಿಮ್ ಸ್ನಾಕ್ಸ್ ಏನೇ ಬೇಕಾದ್ರೂ ಇಲ್ಲಿ ತಗೊಂಡು ತಿನ್ಬೋದು. ಸೊ ಇಲ್ಲಿ ಕುತ್ಕೊಂಡು ಕೂಡ ಟೈಮ್ ಪಾಸ್ ಮಾಡ್ಬೋದು. ಬೆಂಚ್ಸ್ ಇದೆ, ಇವನ್ ದೋ ಅಲ್ಲಿ ನಿಮ್ಗೆ ಸ್ಟಾಲ್ಸ್ ಇದೆ. ಸೊ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಕಾಫಿ ಟೀ ಇರುತ್ತೆ, ಸ್ನಾಕ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಬನ್ನಿ ಹಾಗೆ ನಮ್ಮ ಲ್ಯಾವೆಂಡರ್ ಫಾರ್ಮ್ಗೆ ಹೋಗೋಣ 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 ಅಂತಾನೆ ಇದೀನಿ, ಹೋಗ್ತಾ ಇದೀವಿ ಬನ್ನಿ. ನಿಮ್ಗೆ ಮತ್ತೆ ಇನ್ನೊಂದು ವಿಷಯ ಹೇಳ, ಈ ಲ್ಯಾವೆಂಡರ್ ಫಾರ್ಮು ನನಗಿಷ್ಟ ಅಂತ ಹೇಳ್ದೆ. ಪರ್ಪಲ್ಲು
ಅದಷ್ಟೇ ರೀಸನ್ ಅಲ್ಲ. ಆಕ್ಚುಲಿ ಏನಾದ್ರೂ ಸ್ಟ್ರೆಸ್ ಇದೀರಾ, ನಿಮ್ಗೆ ಏನಾದ್ರೂ ಆಂಗ್ಸೈಟಿ ಇದೆಯಾ, ನಿಮ್ಗೆ ನಿದ್ದೆ ಬರ್ತಿಲ್ವಾ ರಾತ್ರಿ ಹೊತ್ತು, ಅಥವಾ ನಿಮ್ಗೇನು ಆಗ್ತಿಲ್ಲ, ಫ್ರಸ್ಟ್ರೇಷನ್ ಅಲ್ಲಿ ಇದೀರಾ, ಸೊ ನೈಟು ನಿಮ್ಗೆ ಏನೇ ಫ್ರಸ್ಟ್ರೇಷನ್ ಅಲ್ಲಿ ಇದ್ರು ನಿಮ್ ನಿದ್ದೆ ಬರ್ತಿಲ್ಲ ಅಂದ್ರೆ ಜಸ್ಟ್ ಒಂದ್ ಬಂಚ್ ಆಫ್ ಲ್ಯಾವೆಂಡರ್ನ ತಗೊಂಡು ನೀವು ಮಲಗುತ್ತೀರಲ್ಲ, ಮಲಗಿರೋ ಪಕ್ಕದಲ್ಲಿ ಇಟ್ಕೊಂಡ್ರೆ ಸೀರಿಯಸ್ಲಿ ಯು ವಿಲ್ ಗೆಟ್ ಅ ಬೆಟರ್ ಸ್ಲೀಪ್. ಅಂದ್ರೆ ಒಳ್ಳೆ ನಿದ್ದೆ ಬರುತ್ತೆ ಲಿಟ್ರಲಿ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಕೂಡ. ನೀವ್ ಯಾವ್ದೇ ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ನಿಮ್ ಸ್ಟ್ರೆಸ್ ಇರುತ್ತೆ, ಅಫ್ಕೋರ್ಸ್ ಇವಾಗಿನ ಇದರಲ್ಲಿ ವರ್ಕ್ ಲೈಫ್ ಅಲ್ಲಿ ಸ್ಟ್ರೆಸ್ ತುಂಬಾ ಇರುತ್ತೆ. ಸೊ ಒಂದ್ ಬಂಚ್ ಆಫ್ ಲ್ಯಾವೆಂಡರ್ ತಗೊಂಡು ನೀವು ನಿಮ್ಮ ಸ್ಟೋರ್ ಮಾಡ್ಕೊಂಡ್ರೆ ಡ್ರೈ ಆದ್ಮೇಲೆ ಕೂಡ, ಆಕ್ಚುಲಿ ಹೇಳ್ಬೇಕಂದ್ರೆ ಫ್ಲವರು ಈ ಲ್ಯಾವೆಂಡರ್ ಫ್ಲವರು ಡ್ರೈ ಆದ್ಮೇಲೆ ಕೂಡ ನಿಮ್ಗೆ ಅಷ್ಟೇ ಸ್ಮೆಲ್ ಕೊಡುತ್ತೆ. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಪ್ರಿಂಟ್ ಹಾಕ್ತೀನಿ ಅಲ್ಲ, ಬಟರ್ಫ್ಲೈ ಪ್ರಿಂಟ್. ಅಲ್ಲಿ ಬರ್ಡ್ ಇತ್ತು, ಇಲ್ಲಿ ಬಟರ್ಫ್ಲೈ ಇದೆ. ಪ್ರಿಂಟ್ ಹಾಕ್ತೀನಿ. ಮಕ್ಕಳಿಗಂತೂ ಇದು ಒಳ್ಳೆ ಪ್ಲೇ ಏರಿಯಾ. ಏನಕ್ಕೆ ಅಂತಂದ್ರೆ ಇಲ್ಲಿ ಅಲ್ಲಲ್ಲೇ ಪಜಲ್ಗಳು ಇಟ್ಟಿದ್ದಾರೆ. ಹಾಗೆ ಫ್ಯಾಮಿಲಿಗೆ ಬಂದ್ರೆ ಇಲ್ಲಿ ಟಿಕೆಟ್ ಕಮ್ಮಿ ಕೂಡ ಇದೆ, ಪಜಲ್ಸ್ ಇಟ್ಟಿದ್ದಾರೆ. ಸೊ ಮಕ್ಕಳು ಅಲ್ಲೆಲ್ಲ ಫುಲ್ಲು ಫೀಲ್ಡ್ ಪಕ್ಕನೆ ಸುತ್ತಮುತ್ತ ಹುಡುಕಿ ಆ ಪಜಲ್ಸ್ ನ ಅವರು ಪ್ರಿಂಟ್ ತಗೋಬೇಕು. ಸೊ ಆ ತರದೊಂದು ಆಟ. ಸೊ ಅವ್ರಿಗೂ ಕೂಡ ಒಂಥರ ಚೆನ್ನಾಗಿರುತ್ತೆ. ಕಟ್ ಮಾಡ್ತಿದ್ದಾರೆ, ಅದೇ ಮಿಷಿನ್ ಇಟ್ಕೊಂಡು ಎಲ್ಲ ಶೇಪ್ ಮಾಡ್ಕೊಂಡು ಕಟ್ ಮಾಡ್ತವ್ರೆ. ಆಕ್ಚುಲಿ ಇದೇ ತರ ಯೂಸ್ ಮಾಡ್ಕೊಂಡು ಅಲ್ಲೆಲ್ಲ ಮಧ್ಯೆ ಮಧ್ಯೆ ನಾವು ವಾಕ್ ಮಾಡ್ತೀವಲ್ಲ, ಆ ತರ ವಾಕ್ ಮಾಡಕ್ ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಗೋ ಟು ದ ಸನ್ಫ್ಲವರ್. ನೋಡಿ ಎಷ್ಟು ಬರ್ತಾನೆ, ಒಂದು ದೊಡ್ಡ ಹಾರಿದೆ, ಸಕ್ಕತ್ತಿದೆ ಮಾತ್ರ. ಅಲ್ಟಿ ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ದುಂಬಿ, ಏನ್ ಮಾಡಕ್ಕಲ್ಲ, ಅದು ನಮ್ಮ ದುಂಬಿ. ಆಕ್ಚುಲಿ ಸಾಕಾಗಿದೆಯಲ್ಲ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ ಕಡೆಗೆ ತಿರ್ಗ್ಬಿಟ್ಟಿದೆ, ಈ ಕಡೆ ಅಂತೂ ಆ ಕಡೆಗೆ ತಿರ್ಗ್ಬಿಟ್ಟಿದೆ. ಈ ಕಡೆಗೆ ಪರವಾಗಿಲ್ಲ, ಈ ಕಡೆಗೆ ಸೂರ್ಯನ ಕಡೆ ಮುಖ ಮಾಡಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಕೂಲಲ್ಲಿ ಯಾರೋ ಹೇಳ್ಕೊಟ್ಟಿದ್ದಾರೆ, ಒಂದೇ ಯೂನಿಫಾರ್ಮ್ ಅಲ್ಲಿ ಒಂದೇ ಸ್ಟ್ಯಾಂಡರ್ಡ್ ಅಲ್ಲಿ ನಿಂತ್ಕೋಬೇಕು ಅಂತ. ಅದಕ್ಕೆ ಎಲ್ಲ ಒಂದೇ ಸ್ಟ್ಯಾಂಡ್ ಅಲ್ಲಿ ಒಂದೇ ಕಡೆಗೆ ಮುಖ ಮಾಡಿದೆ. ನೋಡಿ, ಈ ಕಡೆಗಂತೂ ಈ ಕಡೆಗೆಲ್ಲ ಆ ಕಡೆಗೆ ಮುಖ ಮಾಡಿದೆ. ಇದ್ ನೋಡಿ, ಈ ಕಡೆಗೆ ಮುಖ ಮಾಡಿದೆ.
ಅಮ್ಮ ಸಾಕು ಮಮ್ಮ ಸ್ಟಾಪ್ It's caught in the crossfire.